ಅನುಮಾನದ ಭೂತಕ್ಕೊಳಗಾಗಿ ತನ್ನದೇ ಪ್ರಿಯತಮೆಯನ್ನು ದಾರುಣವಾಗಿ ಕೊಲೆ ಮಾಡಿದ ಆರೋಪಿಗೆ ಮೈಸೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ಜೀವಾವಧಿ ಹಾಗೂ 10,000 ದಂಡ ವಿಧಿಸಿ ಮಹತ್ವದ ತೀರ್ಪು ನೀಡಿದೆ. ಇಳವಾಲ ಸಮೀಪದ ಬೊಮ್ಮೇನಹಳ್ಳಿಯ ನಿವಾಸಿ 32 ವರ್ಷದ ಕಿರಣ್ ಕುಮಾರ್ ಶಿಕ್ಷೆಗೆ ಗುರಿಯಾದ ಅಪರಾಧಿ. ಬೊಮ್ಮೇನಹಳ್ಳಿಯ ಕಿರಣ್ ಕುಮಾರ್ ಹಾಗೂ ಆತನ ಸಂಬಂಧಿಯಾಗಿದ್ದ ಪ್ರೀತು ಕುಮಾರಿ ನಡುವೆ ಪ್ರೀತಿಯ ಬಂಧವಿತ್ತು. 3 ಮಕ್ಕಳ ತಾಯಿಯಾಗಿದ್ದ ಪ್ರೀತು ಕುಮಾರಿ ಪತಿಯನ್ನು ತೊರೆದು ಬೆಳವಾಡಿಯಲ್ಲಿ ಕಿರಣ್ ಜೊತೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು. ದಿನ ಕಳೆದಂತೆ ಪ್ರೀತು ಕುಮಾರಿಯ ನಡವಳಿಕೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ ಕಿರಣ್ ಆಕೆಯ ಮೇಲೆ ಕ್ರೂರವಾಗಿ ದಾಳಿ ನಡೆಸಲು ಸಂಚು ರೂಪಿಸಿದ. 2021 ಏಪ್ರಿಲ್ 15ರಂದು ಅನುಮಾನದ ಭರದಲ್ಲಿ ಕಿರಣ್ ಪ್ರೀತು ಕುಮಾರಿಯ ಮೇಲೆ ಮಚ್ಚಿನಿಂದ ಭೀಕರವಾಗಿ ಹಲ್ಲೆ ನಡೆಸಿದ್ದ. ತಲೆಯ ಹಿಂಭಾಗ, ಹೊಟ್ಟೆಯ ಎಡಭಾಗ ಹಾಗೂ 2 ಮುಂಗೈಗಳನ್ನ ತೀವ್ರವಾಗಿ ಕಡಿದು ಆಕೆಯನ್ನು ಸ್ಥಳದಲ್ಲೇ ಕೊಲೆ ಮಾಡಿದ. ಈ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯಕ್ಕೆ ಸುದೀರ್ಘ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ದರು. ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಮೋಹನ್ ಬಸಪ್ಪ ಬಂಡಗಂಡಿ ಅವರು ಆರೋಪಿಯ ಮೇಲಿನ ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಜೀವಾವಧಿ ಶಿಕ್ಷೆ ಜೊತೆಗೆ 10,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಸರ್ಕಾರಿ ವಕೀಲರಾದ BM ವೀಣಾ ಅವರು ಪ್ರಬಲವಾಗಿ ವಾದ ಮಂಡಿಸಿದರು.